I had thought of becoming a topper, and I wanted to score even more than what I have achieved. I could have even more scored 615, around 615, 616. I'm very happy for my achievement, and yeah, it's a big thing that what I have done here with my hard work, dedication, and all help from my family, friends, and I'm so happy. ಈ ಅಚೀವ್ಮೆಂಟ್ ಮಾಡಲಿಕ್ಕೆ ನಮ್ಮ ಟೀಚರ್ಸ್ರವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಮತ್ತು ನಮ್ಮ ಫ್ಯಾಮಿಲಿ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ನಮ್ಮ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇವೆ. ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನೆ. ನಾನು ರಿವ್ಯಾಲ್ಯೂಯೇಷನ್ ಕೂಡ ಹಾಕಿದ್ದೇನೆ. ಅದು ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇವಲ್ಲ, ಮತ್ತು ನಮ್ಮ ವ್ಯಾಲ್ಯೂ ಎಜುಕೇಷನ್ ಟೀಚರ್ಸ್ನವರೆಲ್ಲ ಒಳ್ಳೆ ಸಾಧನೆ ಈ ವರ್ಷದ್ದು ಮಕ್ಕಳದ್ದು. ಅದೇ ಲಾಸ್ಟ್ ಇಯರ್ ಮಾತ್ರ 620 ಬಂದಿತ್ತು ನಮ್ಮ ಇದರಲ್ಲಿ ಟಾಪರ್. ನಮ್ಮ ಶಾಲೆಯಲ್ಲಿ ಈ ವರ್ಷ 2026 33 ಸ್ಟೂಡೆಂಟ್ಸ್ SSLC ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಿದ್ದಾರೆ. ಅದರಲ್ಲಿ 22 ಡಿಸ್ಟಿಂಕ್ಷನ್ಸ್, 9 ಫಸ್ಟ್ ಕ್ಲಾಸ್ ಮತ್ತು 2 ಸೆಕೆಂಡ್ ಕ್ಲಾಸ್ ಬಂದಿದೆ. ಸೊ ದ್ಯಾಟ್ ಐ ಥಿಂಕ್ ಮೇಕ್ಸ್ ಗುಡ್ ರಿಸಲ್ಟ್. 33 ಸ್ಟೂಡೆಂಟ್ಸಲ್ಲಿ 22 ಡಿಸ್ಟಿಂಕ್ಷನ್ಸ್ ಅಂದರೆ 67% ಆಗ್ತದೆ. 607, 609 ಟಾಪರ್ ನಮ್ಮದು, 607 ಇಬ್ಬರು ಸ್ಟೂಡೆಂಟ್ಸ್ ಬಂದಿದ್ದಾರೆ. ನಮ್ಮ ಶಾಲೆಯನ್ನು ಬೇರೆ ಶಾಲೆಗಿಂತ ವಾಟ್ ಮೇಕ್ಸ್ ಡಿಫ್ರೆನ್ಸ್ ಐ ಫೀಲ್ ಇಸ್ 9th ಸ್ಟ್ಯಾಂಡರ್ಡಲ್ಲಿ ನಾವು ಯಾವ ಮಕ್ಕಳನ್ನು ಡಿಟೈನ್ ಮಾಡೋದಿಲ್ಲ, ಫೇಲ್ ಮಾಡೋದಿಲ್ಲ, ಇಲ್ಲಾದರೆ ಬೇರೆ ಶಾಲೆಗೆ ಹೋಗುವಂತೆ ಹೇಳೋದು, ಅದರ್ವೈಸ್ ಪ್ರೈವೇಟಲ್ಲಿ ಕೂತ್ಕೊಳ್ಳಿಸೋದು ಅಂಥದ್ದೇನಿಲ್ಲ. ನಾವು ಸ್ಕ್ರೈಬ್ಸ್ ಕೂಡ ಮಾಡೋದಿಲ್ಲ, ಗ್ರೀನ್ ಸ್ಟಿಕ್ಕರ್ ಮಾಡಿಸಿ ಮಾಡ್ತಾರೆ ಪಾಸ್ ಮಾಡಲಿಕ್ಕೆ, ಅಂಥದ್ದೇನಿಲ್ಲ. ಅಂಥದ್ದು ಮಾಡದೆ 33 ಸ್ಟೂಡೆಂಟ್ಸಲ್ಲಿ 22 ಡಿಸ್ಟಿಂಕ್ಷನ್ಸ್ ಬರೋದಂದರೆ ಐ ಥಿಂಕ್ ದ್ಯಾಟ್ ಇಸ್ ವಾಟ್ ವಿ ಹ್ಯಾವ್ ಅಚೀವ್ಡ್. The school is known for its academic excellence, and I don't regret coming here. I'm happy that I'm part of this. At 9th I have come here. Teachers were very supportive. They were available whenever we had doubts, and even before the exams and after exam they called us and asked how was the exam and cleared our doubts. So they were motivating us and pushing us towards success. Timetable ನಾನು ಮಾಡಲಿಲ್ಲ ಹಾಗೆ. ಸ್ಕೂಲಲ್ಲಿ ನಮಗೆ ಸ್ಪೆಷಲ್ ಕ್ಲಾಸಸ್ ಎಲ್ಲ ಇತ್ತು, ಅದರಲ್ಲಿ ತುಂಬ ಹೆಲ್ಪ್ ಆಗಿದೆ. ನಾವು ಕ್ವೆಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೇವೆ, ಮತ್ತು ಮಾಡೆಲ್ ಪೇಪರ್ಸ್ ಎಲ್ಲ ಇತ್ತು ಅಲ್ಲ, LBA ಕ್ವೆಶನ್ಸ್ ನಮಗೆಲ್ಲಿತ್ತು. ನಮಗೆ LBA ಟೆಸ್ಟ್ ಎಲ್ಲ ಆಗ್ತಾ ಇತ್ತು. ಅದರ ಬಿಕಾಸ್ ಆಫ್ ದ್ಯಾಟ್ ವಿ ಹ್ಯಾಡ್ ಮೋರ್ ಹೆಲ್ಪ್. ಆ್ಯಕ್ಚುಲಿ ಅವಳು 8th ಬೇರೆ ಸ್ಕೂಲಲ್ಲಿ ಇದ್ಲು ಅವಳು. ಸೊ 9th ಅಂತ ಹೇಳುವಾಗ ಅವಳು ಸ್ವಲ್ಪ ಇಲ್ಲಿದ್ದ ರಿಸಲ್ಟ್ ಮತ್ತು ಇಲ್ಲಿದ್ದು ಟೀಚರ್ಸ್ ಮತ್ತು ನಮಗೆ ಸ್ಕೂಲು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು ನಮಗೆ. ಆಮೇಲೆ ಅದಕ್ಕಾಗಿ ಅವಳು ಫಸ್ಟಿಗೆ ಹೇಳ್ತಾ ಇದ್ಲು ಅವಳು ಆಲ್ಮೋಸ್ಟ್ 5th 6th ಈ ಸ್ಕೂಲ್ಗೆ ಬರಬೇಕಂತೇಳಿ. ಮತ್ತು ನಮಗೆ ಸ್ವಲ್ಪ ದೂರ ಆಗ್ತದೆ ಅಂತೇಳಿ ನಾನೇ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಮತ್ತು ನನಗೆ 9th 10th ಬರುವಾಗ ಮತ್ತು ನನಗೆ ಅವಳಿಗೆ ಬಿಟ್ಟುಬಿಟ್ಟೆ ಹೇಗೆ ಬೇಕು ಅಂತೇಳಿ. ಮತ್ತು ಅವ್ರು ಬೇಗ ಮತ್ತು ನಾವು ಅದಕ್ಕೆ ಅಪೋಸ್ ಹೋಗೋದು ಬೇಡ ಅಂತೇಳಿ ಸೊ ಸಪೋಸ್ ಇಲ್ಲಿಗೆ ಬರಲಿಕ್ಕೆ. Sneha school because the teachers are very supportive, even the management, and yeah, because studies are very good. Even how they encourage us, even when they'll give study holidays, they'll at least ask us what are you doing, and they'll give all those papers to study, and even whatever doubts we have they'll ask, like they'll answer it. And Sneha is the best school whatever I will done. Sneha Public School is a very good school, even if it is very small. Here we get both, along with the other subjects, we have a value education also. So both the subjects, both together we get. So this is a very good school. We get lots of knowledge here. ನಮ್ಮ ಟೀಚರ್ಸ್ ಇದ್ದು ಒಳ್ಳೆ ಇದು ಮಾಡಿದ್ದಾರೆ. ಟೀಚರ್ಸ್ ಸಬ್ಜೆಕ್ಟ್ ಟೀಚರ್ಸ್ ನಮ್ಮ 10th ಇದ್ದು ಮತ್ತು ಕೆಳಗೆ ಎಲ್ಲ ಟೀಚರ್ಸ್ ಸಹ ಹೋಪ್ಸಿದೆ. ಮತ್ತು 10th ಲಾಸ್ಟಿಗೆ ಒಂದು 2 ತಿಂಗಳು ಎಕ್ಸ್ಟ್ರಾ ಇದು ಮಾಡಿ ಆದಿತ್ಯವಾರ ಹಬ್ಬದ ದಿವಸ ಎಲ್ಲ ದಿವಸದಲ್ಲಿ ಬಂದು ಕೂಡ ಕೋಚಿಂಗ್ ಮಾಡ್ತಾಯಿದ್ರು ಮಕ್ಕಳದ್ದು. ಆ್ಯಂಡ್ ಇದಕ್ಕೆಲ್ಲ ವಿ ಹ್ಯಾವ್ ಐ ಥಿಂಕ್ 4 ಪಿಲ್ಲರ್ಸ್ ವಾಟ್ ಸ್ಕೂಲ್ ರಿಕ್ವೈರ್ಸ್. ಅದು ಒಂದು ಮಕ್ಕಳು ಅವರ ಕಂಟಿನ್ಯೂಯಸ್ ಎಫರ್ಟ್, ಮತ್ತು ಪೇರೆಂಟ್ಸ್ ಸಪೋರ್ಟ್, ಮತ್ತು ಟೀಚರ್ಸ್ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್, ಆ್ಯಂಡ್ ದ ಮ್ಯಾನೇಜ್ಮೆಂಟ್ಸ್ ಎನ್ಕರೇಜ್ಮೆಂಟ್. ಇದು 4 ಥಿಂಗ್ಸ್ ಸರಿ ಇದ್ದರೆ, ಪಿಲ್ಲರ್ ಆಗಿ ನಿಂತರೆ ಎನಿ ಸ್ಕೂಲ್ ಕುಡ್ ಬಿ ಅಚೀವಿಂಗ್ ಸಕ್ಸಸ್. After school, my school leaves at 3:30. I reach home at 4:30. Later I used to have karate classes around 5 to 5:30, and it used to extend till 7 o'clock, 7:30. So after that I used to come and prepare for my 10th exams. I used to go to karate till my midterm exams. Later I stopped, and now I have to come again. ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಇತ್ತು ನನಗೆ. ಆ್ಯಕ್ಚುಲಿ ಅವಳು
ಆಲ್ಮೋಸ್ಟ್ 96-97% ಫಸ್ಟಿಂದಾನೇ ಬರ್ತಾ ಇದ್ಲು ಅವಳದ್ದು ಎಕ್ಸ್ಪೆಕ್ಟೇಷನ್ ಇತ್ತು 98 to 99. ಮೊದಲೇ ಅಂತ ಹೇಳಿದ್ರೆ ಅವಳು ಸ್ಟಾರ್ಟಿಂಗಿಂದಾನೆ ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ LKGಯಿಂದಾನೇ ಟಾಪರಲ್ಲೇ ಇದ್ದರು ಅವಳು ಎಲ್ಲ ಕ್ಲಾಸಲ್ಲಿ ಕೂಡ. ಫೈನಲ್ವರೆಗೆ ಹಾಗೆ ಬರ್ಬೋದು ಅಂತೇಳಿ ಮತ್ತು ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಮಾಡ್ತಾ ಇದ್ವಿ ಮಕ್ಕಳೊಟ್ಟಿಗೆ ಜಾಸ್ತಿ. ಮತ್ತು ಈ ಮೇಯ್ನಾಗಿ ನಾನು ಹೇಳೋದಿದ್ದರೆ ಈಗ ಲಾಸ್ಟ್ ಒಂದು 40 days ಅವಳಿಗೆ ರಜೆ ಸಿಕ್ಕಿದೆ ಆ್ಯಕ್ಚುಲಿ ಸ್ಟಡೀಸ್. ಅವಾಗ ನಾವು ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ಒಂದು 20 days ಮ್ಯಾಥ್ಸ್, ಒಂದು 6-7 days ಸೈನ್ಸ್ ತಗೋ, ಒಂದು 4 days ಇಂಗ್ಲೀಷ್, ಆ ಥರ ಒಂದು ಪ್ಲ್ಯಾನ್ ಟೈಮ್ ಟೇಬಲ್ ಮಾಡಿ ಆ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ಲು. ಮತ್ತು ಡೈಲಿ ಓದ್ತಾ ಇದ್ದಾಳೆ ಅಂತ ಹೇಳಿದರೆ ಇಲ್ಲ, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಸೀರಿಯಸ್ ಆಗಿ. ಸ್ಟಡಿ ಅಂದರೆ ಪರ್ಫೆಕ್ಟ್ ರೊಟೀನ್ ಇತ್ತು. ಲೈಕ್ ಇಷ್ಟು ದಿನ ಇಷ್ಟೊಂದು ಚಾಪ್ಟರ್ಸ್ ಕಂಪ್ಲೀಟ್ ಮಾಡಬೇಕು, ಅದಾಗಬೇಕು, ಲೈಕ್ ಪರ್ಫೆಕ್ಟಾಗಿ ಒಂದು ರೊಟೀನ್ ಮಾಡ್ತಾ ಇದೆ, ಶೆಡ್ಯೂಲ್ ಎಲ್ಲ ಇತ್ತು. ಹಾಗಾಗಿ ಲೈಕ್ ಲ್ಯಾಂಗ್ವೇಜ್ಗೆ ಮೋರ್ ಎಫರ್ಟ್ಸ್ ಆಗ್ತಾಯಿದ್ದು, ಮ್ಯಾಥ್ಸಲ್ಲಿ ಸೈನ್ಸ್ ಪರ್ಫೆಕ್ಟಾಗಿ ಒಂದು ಶೆಡ್ಯೂಲ್ ಎಲ್ಲ. ಹಾಗಾಗಿ ನಾನು ಅದು ಟ್ರೈ ಮಾಡಿದೆ. Like I have worked really hard, so I have studied very well. I have studied daily. I have revised that. I used to study from morning light subjects and night also. I used to wake up early morning. I was very consistent from my KG to 10th standard. I have worked really hard. ನಾವು ಮೇಯಿಂದ ಸ್ಟಾರ್ಟ್ ಮಾಡ್ತೇವೆ ಸರ್ ಅವರಿಗೆ, ಆ್ಯಂಡ್ ವಿ ಟ್ರೈ ಟು ಫಿನಿಶ್ ಪೋರ್ಷನ್ ಬೈ ಡಿಸೆಂಬರಲ್ಲಿ ನಮ್ಮ ಪೋರ್ಷನನ್ನು ಮುಗಿಸ್ತೇವೆ. ಕಂಟಿನ್ಯೂಸ್ ರಿವಿಷನ್ ಸ್ಟಾರ್ಟ್ ಮಾಡ್ತೇವೆ. ಅವರಿಗೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಕೊಡ್ತೇವೆ. ನಾಟ್ ಓನ್ಲಿ ಅವರನ್ನು ಯಾವಾಗಲೂ ಬುಕ್ಸಲ್ಲಿ ಗೇಮ್ಸ್ ಕೊಡೋದೇ, ಅದು ಕೊಡೋದೇ, ಯಾವ ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಷನ್ ಮಾಡಿಸೋದೇ ಮಾಡೋದಿಲ್ಲ, ಪ್ರೋತ್ಸಾಹ ನೀಡ್ತೇವೆ. ಬೈ ಡಿಸೆಂಬರ್ ಸ್ಪೆಷಲ್ ಕ್ಲಾಸ್, ಅಕ್ಟೋಬರ್ ನಂತರ ಎಲ್ಲ ಸ್ಪೆಷಲ್ ಕ್ಲಾಸ್ ತೆಕ್ಕೊಂಡು ಡಿಸೆಂಬರಲ್ಲಿ ಪೋರ್ಷನ್ ಮುಗಿಸಿ ರಿವಿಷನ್ ಸ್ಟಾರ್ಟ್ ಮಾಡ್ತೇವೆ. ಸೊ ಬೈ ಜಾನ್ವರಿ ಫಸ್ಟ್ ಪ್ರಿಪ್ರೇಟರಿ ಸ್ಟಾರ್ಟ್ ಆಗುವಾಗ ಅವರಿಗೆ ಒಮ್ಮೆ ಫುಲ್ ರಿವಿಷನ್ ಆಗಿರ್ತದೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ದ ಮೋರ್. ನಾವು ಪೋರ್ಷನ್ನೇ ಲೇಟ್ ಮುಗಿಸಿದರೆ ಮತ್ತೆ ಕಷ್ಟ ಆಗ್ತದೆ. ಎಲ್ಲ ಟೀಚರ್ಸ್, ಈ ಚೈಲ್ಡ್ ಒಂದೊಂದು ಮಗು ಯಾವ ಟೈಮ್ ಬೇಕಾದರೆ ಬರಲಿ ಆ ಟೀಚರ್ ಹತ್ರ, ಅವರು ಟೈಮ್ ಕೊಟ್ಟು ಮನೆಯಲ್ಲಿರಲಿ, ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಏನು ಡೌಟ್ ಇದ್ದರೂ ಕೂಡ ಅದನ್ನು ಅವರು ಪರ್ಸ್ನಲ್ ಆಗಿ ನೋಡ್ಕೊಳ್ತಾರೆ. ಅದು ಯಾವ ಟೈಮ್ ಆಗಲಿ ಇರಲಿ, ಅವರದು ಈಗ ಕಷ್ಟ ಆಗ್ತದೆ, ನನಗೆ ಆಗೋದಿಲ್ಲ, ನಾನು ನೋಡೋದಿಲ್ಲ, ಆ ವಿಷಯ ಪರ್ಸ್ನಲ್ ಅಟೆನ್ಷನ್. ಈ ಚೈಲ್ಡ್ ದೆ ಗಿವ್ ಪರ್ಸ್ನಲ್ ಅಟೆನ್ಷನ್, ದ್ಯಾಟ್ ಈಸ್ ಮೋರ್ ರಿಕ್ವೈರ್ಡ್. ಒಂದೊಂದು ಮಗು ಇದ್ದು ಎಬಿಲಿಟಿ ಡಿಫ್ರೆಂಟ್ ಇರ್ತದೆ. ಸೊ ಒಂದು ಮಗು ಒಮ್ಮೆ ಕಲಿಸಿದರೆ ಅರ್ಥ ಆಗ್ತದೆ, ಬಟ್ ನಾಟ್ ಎವ್ರಿಬಡಿ ಇಸ್ ದ ಸೇಮ್. ಸೊ ಈಚ್ ಚೈಲ್ಡ್ ಇಸ್ ಗಿವನ್ ಪರ್ಸನಲ್ ಅಟೆನ್ಷನ್ ಆ್ಯಂಡ್ ಸಿ ದ್ಯಾಟ್ ವಿ ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ಈಚ್ ಕಾನ್ಸೆಪ್ಟ್ ವೆರಿ ವೆಲ್ ಸರ್. ಮುಖ್ಯವಾಗಿ ಒಂದು ಪ್ರಶ್ನೆ, ಮೊಬೈಲನ್ನು ಎಷ್ಟು ಬಳಸ್ತಾ ಇದ್ದು? ಯಾಕಂದರೆ ಇವತ್ತಿನ ಸ್ಟೂಡೆಂಟ್ಗಳ ದೊಡ್ಡ ಸಮಸ್ಯೆ ಅಂದರೆ ಮೊಬೈಲ್. ಸೊ ಇವಳು ಸಾಧನೆ ಮಾಡಿದಾಳೆ ಅಂದರೆ ಮೊಬೈಲಿಂದ ಅವರಿಗೆ ಎಷ್ಟು ಪ್ರಯೋಜನ ಆಗಿದೆ ಮತ್ತು ಅವ್ರದ್ದು ಮೊಬೈಲ್ ಎಷ್ಟು ಯಾವುದಕ್ಕೆಲ್ಲ ಬಳಸ್ತಾ ಇದ್ದು ಅಂತ. ಇಲ್ಲ, ಮೊಬೈಲ್ ಆ್ಯಕ್ಚುಲಿ ಸ್ಕೂಲಿದ್ದು ಕ್ವಶನ್ ಪೇಪರ್ಸ್ ಎಲ್ಲ ಬರ್ತಾ ಇತ್ತು. ನಂದು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ, ತಾಯಿದು ಯೂಸ್ ಮಾಡ್ತಾ ಇದ್ಲು. ಸೊ ನಾವೊಂದು ಟ್ಯಾಬ್ ತೆಗೆದು ಕೊಟ್ಟಿದ್ವಿ. ಏನಾದರೂ ಕ್ವಶನ್ ಪೇಪರ್ ಏನಾದರೂ ಇದರದ್ರಲ್ಲಿ ಅಂದರೆ ನೆಟ್ ಗಿಟ್ ಏನು ಹಾಕಿ ಕೊಡಲಿಲ್ಲ. ಅವಳಿಗೆ ಯಾವಾಗ ಬೇಕು ಆವಾಗ ಅದನ್ನು ನಾವು ನೆಟ್ ಆನ್ ಮಾಡಿಕೊಟ್ಟು ಅವ್ರಿಗೆ ಇದು ಮಾಡ್ತಾಯಿದ್ಲು. ಮತ್ತು ಮ್ಯೂಸಿಕ್ ನೋಡ್ತಾ ಇರಲಿಲ್ಲ ಅಂತಲ್ಲ, ಮ್ಯೂಸಿಕ್ ಕೂಡ ನೋಡ್ತಾ ಇದ್ಲು. ಅದು ಸ್ವಲ್ಪ ನಾವು ಕೂಡ ಹೇಳ್ತಾ ಇದ್ವಿ ಸ್ವಲ್ಪ ಸ್ಟಡೀಸಲ್ಲಿ, ಆವಾಗಲೂ ರಿಕವರ್ ಆಗ್ತಾ ಇದ್ಲು ಅದರೊಟ್ಟಿಗೆ. ಮ್ಯಾಕ್ಸಿಮಮ್ ಆಗಿ ಮ್ಯೂಸಿಕ್ ಒಟ್ಟಿಗೆ ಅದು ಹೋಗ್ತಾ ಇರಲಿಲ್ಲ. ಎಕ್ಸಾಮ್ ಟೈಮಲ್ಲಿ ತುಂಬ ಸೀರಿಯಸ್ ಆಗ್ತಾ ಇದ್ಲು ಅವಳು. ಬೆಳಿಗ್ಗೆ ಈಗ ನಮ್ಮದು ಫಾಸ್ಟಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಇವರಿಗೆ ರಿವಿಷನ್ ಸಿಕ್ಕಿದ್ದು. ಬೆಳಿಗ್ಗೆ ನಮಗೊಂದು 4 ಗಂಟೆಯಿಂದ ಟೈಮ್ ಸಿಗ್ತದೆ ಓದಲಿಕ್ಕೆ. ಅವಳು 4 to 8 ಅಥವಾ 9ವರೆಗೆ ಅವಳು ಕಲಿತಾ ಇದ್ಲು. ಸೊ ನಂತರ ಮತ್ತೆ ರಾತ್ರಿ ಕೂಡ ಅದೇ ಥರ ಇದು ಮಾಡ್ತಾ ಇದ್ಲು ಅವಳು. I was there in other curricular activities also. I was not only in studies. I used to go for different types of I participated in different competitions. We used to go for throw ball and other Islamic competitions and all I went. ಮೊಬೈಲ್ ನಾನು ತುಂಬ ಅಡಿಕ್ಟ್ ಆಗಿದೆ. ಬಟ್ ಆದರೆ ನನಗೆ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಐ ವಾಸ್ ಲಿಟಲ್ ಯೂಸಿಂಗ್ ಇಟ್, ನಾಟ್ ವೆರಿ ಮಚ್. ಯಾಕೆಂದರೆ ಬಿಕಾಸ್ ಐ ವಾಂಟ್ ಟು ಅಚೀವ್ ವಾಟ್ ಎವರ್ ಐ ವಾಂಟೆಡ್. ಬಿಕಾಸ್ ಆಫ್ ದ್ಯಾಟ್ ಐ ವಾಸ್ ಕೀಪಿಂಗ್ ಫೋನ್ ಅಸೈಡ್, ಬಟ್ ಐ ವಾಸ್ ಟ್ರೈಯಿಂಗ್ ಟು ಗೆಟ್ that goal. Because of that, whatever the phone I was using, but it was little bit. I was using it. I'm not really didn't use. I was using it, but I was late. ಥೋಡೆ ಯೂಸ್ ಕರ್ತಿದ್ವಿ ಲೈಕ್ ದ್ಯಾಟ್. ನಮ್ಮದು LKG ಬ್ಯಾಚ್ ಈಗಾಗಲೇ ಫುಲ್ ಆಗಿದೆ. ನಾವು ಕ್ಲೋಸ್ ಮಾಡಿ ಆಗಿದೆ, ಮಾರ್ಚ್ ಎಂಡ್ ಆಗುವಾಗ ಫುಲ್ ಆಗಿದೆ. 40 ಬ್ಯಾಚ್ ಆಗಿದೆ ಆಲ್ರೆಡಿ. ಅಡ್ಮಿಷನ್ಸ್ ಆಗ್ತಾ ಉಂಟು ಸರ್. ವಿ ಟೇಕ್ ಅಡ್ಮಿಷನ್ಸ್. ಒಂದು ಕ್ಲಾಸಲ್ಲಿ 40 ಸ್ಟೂಡೆಂಟ್ಸ್, ಅದಕ್ಕಿಂತ ಜಾಸ್ತಿ ತೆಗೆಯಲಿಕ್ಕೆ ಆಗೋದಿಲ್ಲ. ಸೊ ವಿ ಸೆಂಡ್ ದೆಮ್ ಬ್ಯಾಕ್. ಕಂಪ್ಯಾರಿಟಿವ್ಲಿ ಬೇರೆ ಮುಸ್ಲಿಮ್ ನಾನ್ ಮುಸ್ಲಿಮ್ ಸ್ಟೂಡೆಂಟ್ಸ್, ವಿ ಆರ್ ಆಲ್
accepting them. We are actually inviting them to our school. ನಮ್ಮಲ್ಲಿ ಇಲ್ಲಿ ಟೀಚರ್ಸನ್ನು ನೋಡಿದರೆ ನೀವು ನಾನ್ ಮುಸ್ಲಿಂ ಟೀಚರ್ಸ್ ಮೆಜಾರಿಟಿ ಆಗಿದ್ದಾರೆ, ಮುಸ್ಲಿಂ ಟೀಚರ್ಸ್ ಕಮ್ಮಿ ಇರೋದು. ಶಾಲೆ ನಡೆಸುವುದು ಎಲ್ಲ ಒಟ್ಟಿಗೆ ಸೇರಿದರೆ ಶಾಲೆ ನಡೀತದೆ. ನಾವು ಕಮ್ಯುನಿಟಿಯಲ್ಲಿ ಎಲ್ಲರನ್ನೂ ಸೇರಿಸುವಂತೆ ನೋಡೋದು ಸರ್. ಸ್ನೇಹ ಅಂತ ಇಟ್ಟದ್ದೇ ಹೆಸರು ಅಂದರೆ ಎಲ್ಲರೂ ಬರಬೇಕು, ಎಲ್ಲ ಧರ್ಮದವರು ಕೂಡ ಬಂದು ನಮ್ಮ ಶಾಲೆಗೆ ಬರಬೇಕೆಂಬ ಉದ್ದೇಶದಿಂದಲೇ ನಾವು ಇಟ್ಟದ್ದು. ಮತ್ತು ನಾವು ಹೊರಗಿಂದ ನಮ್ಮ ದೇಶ ಬಾಂಧವ ಮಕ್ಕಳು ಬಂದರೂ ಕೂಡ ಇಲ್ಲ, ನಮ್ಮಿಂದ ಫುಲ್ ಸಹಕಾರವಿದೆ ಅವರಿಗೆ ಏನೆಲ್ಲ ಬೇಕು ಅದೆಲ್ಲ ಸಹಕಾರ ನಾವು ಕೊಡ್ತೇವೆ, ಬರಬೇಕು ಅವರು. ಆದರೂ ಕೂಡ ನಮಗೆ ಇಲ್ಲಿ ಪರಿಸರದ ಮಕ್ಕಳು ಬರ್ತಾ ಇದ್ದಾರೆ, ಫುಲ್ ಇದೆ. ನಮ್ಮ ಕ್ಲಾಸಿಗೆ 40 ಮಕ್ಕಳು ಇರ್ತಾರೆ ನಮ್ಮ ಕ್ಲಾಸಿನಲ್ಲಿ. ನಾವು ಹೆಚ್ಚು ತೆಗೆಯುವುದಿಲ್ಲ, ಬಂದು ಹೊರಗೆ ಹೋಗ್ತಾ ಇದ್ದಾರೆ ಮಕ್ಕಳು. ನಮ್ಮ ಶಾಲೆ ಹೆಸರೇ ಒಂದು ಸ್ಪೆಷಾಲಿಟಿ, ಅದು ಸ್ನೇಹ ಅಂತ ಕೇಳಿದ್ರೆ ಸ್ನೇಹ ಅಂತ ಯಾಕೆ ಇಟ್ಟದ್ದು ನೀವು ಅಂತ, ಅದೇ ಒಂದು ಸ್ಪೆಷಾಲಿಟಿ. ಎಲ್ಲರೊಂದಿಗೆ ನಾವು ಬೆರೆತು ಮಕ್ಕಳನ್ನು ಒಂದು ಈ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕೆಂಬುದೇ ನಮ್ಮ ಉದ್ದೇಶ. ನಾವು ಇದರಲ್ಲಿ ಹಣ ಮಾಡಬೇಕಂತ ಉದ್ದೇಶ ನಮಗಿಲ್ಲ. ಇಲ್ಲಿ ನಾವು ತೆಗೆದುಕೊಳ್ಳುವ ಫೀಸ್ ಅದು ಅವರಿಗೆ ನಾವು ಟೀಚರಿಗೆ ಕೊಡುವಂತಹ ಎಂಥದ್ದು ಗೌರವಧನ, ಸ್ಯಾಲರಿ ಅಂತ ಹೇಳಲಿಕ್ಕೆ ಆಗಲಿಲ್ಲ, ಗೌರವಧನ ಅಂತಲೇ ಕೊಡೋದು. ಅದು ದೊಡ್ಡ ಸ್ಯಾಲರಿಯನ್ನೆಲ್ಲ ನಾವು ಕೊಡೋದು. ನಮಗೆ ಸಹ ಅದರಲ್ಲಿ ತುಂಬ, ಅದಕ್ಕಿಂತ ಹೆಚ್ಚು ಫೀಸ್ ತೆಗಿಲಿಕ್ಕೂ ಸಹ ನಮಗೆ ಇಲ್ಲಿ ಸಾಧ್ಯವಾಗೋದಿಲ್ಲ. ಇವಳು ಆ್ಯಕ್ಚುಲಿ 3rd ಸ್ಟ್ಯಾಂಡರ್ಡಲ್ಲಿ ಇವಳು ಕರಾಟೆ ಸ್ಟಾರ್ಟ್ ಮಾಡಿದ್ಲು. ಅವಳು ನ್ಯಾಷನಲ್ ಒಳಗೆ ಹೋಗಿದ್ದಾಳೆ, ಆ್ಯಕ್ಚುಲಿ ಸ್ಟೇಟ್ ನ್ಯಾಷನಲ್ವರೆಗೆ ಹೋಗಿದ್ದಾಳೆ. ಆಮೇಲೆ ತುಂಬ ಅವಾರ್ಡ್, ಒಂದು ಆಲ್ಮೋಸ್ಟ್ 50 to 60 ಅವಾರ್ಡ್ಸ್ ಕೂಡ ವಿನ್ ಆಗಿದ್ದಾಳೆ. ಆಮೇಲೆ ಅವ್ರದ್ದು ಲಾಸ್ಟ್ ಟೈಮ್ ಒಂದು ಮೀಫಿದ್ದೊಂದು IAS ಒಂದು ಕಾಂಪಿಟೇಷನ್ ಇತ್ತು ಮೀಫ್ ಮಕ್ಕಳಿಗೆ, ಅದು ಯಾನಪಾಯದಲ್ಲಿ ಆಗಿತ್ತು. ಸೊ ಅವಳು ಕಾಲೇಜ್ ಅವರ ಕ್ಯಾಟಗರಿಯಲ್ಲಿ ಅವಳು ಆ್ಯಕ್ಚುಲಿ SLC ಇದೆ, ಅವಳಿಗೆ ಆ್ಯಕ್ಚುಲಿ ಮಾಡಲಿಕ್ಕಿಲ್ಲ. ಅದನ್ನು 8th and 9th ಇತ್ತು, ಮತ್ತು PUC ಅವರಿಗಿದ್ದದ್ದು. ಮತ್ತು ಇವಳನ್ನು ಕಾಲೇಜ್ ಇದಕ್ಕೆ ಆ್ಯಡ್ ಮಾಡಿ ಸೊ ಅವಳಲ್ಲಿ IAS ಆಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.